ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಊಂಚವೃತ್ಯುಪಾಖ್ಯಾನವು ಎಂಬ 366ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಗೃಹಸ್ಥನಾದ ಆ ಬ್ರಾಹ್ಮಣನು ತನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದ ಬ್ರಾಹ್ಮಣನಿಗೆ ಮುಂದೆ ಧರ್ಮ ಮಾರ್ಗವನ್ನು ಹೇಗೆ ಅನುಸರಿಸಬೇಕೆಂಬ ವಿಷಯವನ್ನು ಕೇಳಿದಾಗ ತಾನು ಆ ಅತಿಥಿಯಾಗಿ ಬಂದಿದ್ದ ಬ್ರಾಹ್ಮಣನು ತಾನು ಅದನ್ನೇ ಅನ್ವೇಷಿಸುತ್ತಿರುವುದಾಗಿಯೂ ಆ ಕಾರಣದಿಂದಾಗಿ ಯಾರಲ್ಲಿಯೂ ವೈರಬುದ್ಧಿ ಇಲ್ಲದೆ ಸರ್ವಭೂತ ಹಿತನೆನಿಸಿರುವ ಗಂಗಾಜಲದಂತೆ ಶುದ್ಧವಾದ ಪವಿತ್ರ ವಂಶದಲ್ಲಿ ಜನಿಸಿರುವಂತಹ ವಿಶೇಷವಾದಂತಹ ಧರ್ಮ ಬುದ್ಧಿಯುಳ್ಳ ನಾಗರಾಜನ ಬಳಿಗೆ ಹೋಗಿ ಆ ಧರ್ಮ ಮಾರ್ಗವನ್ನು ತಿಳಿಯುವಂತೆ ಹೇಳುತ್ತಿರುವನು. ಆಗ ಅತಿಥೇಯನಾದ ಗೃಹಸ್ಥನಾದ ಆ ಬ್ರಾಹ್ಮಣನು ಅತಿಥಿಯನ್ನು ಕುರಿತು, ಓ ಮಹಾತ್ಮ, ಈಗ ನಿನ್ನ ಮಾತು ನನಗೆ ದೊಡ್ಡ ಭಾರವನ್ನು ಇಳಿಸಿದಂತೆ ಬಹಳ ಆಪ್ಯಾಯನಕರವಾಯಿತು. ದಾರಿ ನಡೆದು ಬಳಲಿ ಬಂದವನಿಗೆ ಹಾಸಿಗೆಯನ್ನು, ನಿಂತು ನಿಂತು ಆಯಾಸಗೊಂಡವನಿಗೆ ಆಸನವನ್ನು, ಬಾಯಾರಿದವನಿಗೆ ಉತ್ತಮ ಪಾನೀಯವನ್ನು, ಹಸಿದವನಿಗೆ ಅನ್ನವನ್ನು, ಅತಿಥಿಗೆ ಸಕಾಲಕ್ಕೆ ಅವನು ಕೋರಿದ ಆಹಾರವನ್ನು ಕೊಟ್ಟಂತೆ ಈಗ ನಿನ್ನ ಮಾತು ನನಗೆ ಪರಮ ಆಹ್ಲಾದವನ್ನು ಉಂಟು ಮಾಡಿದೆ. ಬಹುಕಾಲದಿಂದ ಮಕ್ಕಳಿಲ್ಲದೆ ವ್ಯಸನಗೊಂಡಿದ್ದ ವೃದ್ಧನು ಸತ್ಪುತ್ರನನ್ನು ಕಂಡಂತೆಯೂ ಮನಸ್ಸಿನಲ್ಲಿ ನೆನೆಸುತ್ತಿದ್ದ ಪ್ರಿಯ ಜನವನ್ನು ಕಂಡಂತೆಯೂ ನಾನು ತೃಪ್ತನಾದೆನು. ನೀನು ಮಾಡಿದ ಈ ಉಪದೇಶವು ಜ್ಞಾನಪ್ರದವಾದುದು. ಆಕಾಶವನ್ನು ನೋಡುವ ಹಾಗೆ ನಿರಂಕುಶವಾದ ದೂರದೃಷ್ಟಿಯಿಂದ ನಾನು ನನ್ನ ಮನಸ್ಸನ್ನೇ ಕಣ್ಣಾಗಿಟ್ಟು ವಿಮರ್ಶಿಸುವೆನು. ನೀನು ಹೇಳಿದಂತೆಯೇ ನಡೆಸುವೆನು. ಓ ಸಾಧು, ನೀನು ಈ ರಾತ್ರಿ ಇಲ್ಲಿಯೇ ನನ್ನೊಡನೆ ಇರಬೇಕು. ಇದು ಈಗಾಗಲೇ ಸೂರ್ಯನು ಮಂದ ರಶ್ಮಿಯಾಗಿ ಪಶ್ಚಿಮಕ್ಕೆ ಇಳಿಯುತ್ತಿರುವನು. ನೀನು ಇಲ್ಲಿಯೇ ಸುಖವಾಗಿ ಈ ರಾತ್ರಿ ವಿಶ್ರಮಿಸಿದ್ದು ಬೆಳಗಾದ ಮೇಲೆ ಹೊರಡಬಹುದು ಎಂದನು. ಅದರಂತೆ ಆ ಅತಿಥಿಯು ಅಲ್ಲಿ ಸತ್ಕೃತನಾಗಿ ರಾತ್ರಿ ಆ ಬ್ರಾಹ್ಮಣನೊಡನೆ ಇರುತ್ತಿದ್ದನು. ವಿವಿಧ ಧರ್ಮ ವಿಚಾರಗಳಿಂದ ಅವರಿಬ್ಬರಿಗೂ ರಾತ್ರಿಯೆಲ್ಲ ಹಗಲಿನಂತೆಯೇ ಕಳೆದು ಹೋಯಿತು. ಬೆಳಗಾದ ಮೇಲೆ ತಿರುಗಿ ಆ ಬ್ರಾಹ್ಮಣನನ್ನು ಅತಿಥಿಯನ್ನು ಸತ್ಕರಿಸಿ ತನ್ನ ಮುಂದಿನ ಕಾರ್ಯಕ್ಕಾಗಿ ಆತುರಗೊಂಡಿದ್ದನು. ಆಮೇಲೆ ತನ್ನವರಿಗೆಲ್ಲ ತನ್ನ ಉದ್ದೇಶವನ್ನು ತಿಳಿಸಿ ಸರ್ಪರಾಜನಿದ್ದ ಸ್ಥಳಕ್ಕೆ ಪ್ರಯಾಣ ಹೊರಟನು. ಇದು 366ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.